ಜೈ ಹಿಂದ್ ಎಲ್ಲ ನನ್ನ SSIGD ಟೈಗರ್ಸ್ಗಳಿಗೆ ಇದ್ರ ಸಂಬಂಧ ಎಲ್ಲರೂ ಕೂಡ ವಿದ್ಯಾರ್ಥಿಗಳು ವೇಟ್ ಮಾಡ್ತಾ ಇದ್ರಿ. SSIGD ಕಾನ್ಸ್ಟೇಬಲ್ದಲ್ಲಿ ಏನು ಫಿಸಿಕಲ್ ಕ್ವಾಲಿಫೈ ಆಗಿ ಬಂದಿದ್ದಿಲ್ಲ. ಜೈ ಹಿಂದ್ ಎಲ್ಲ ನನ್ನ SSIGD ಎಸ್ಪಿರೆಂಟ್ಸ್ಗೆ, ಯಾರೆಲ್ಲ SSIGD ಫಿಸಿಕಲ್ ಕ್ವಾಲಿಫೈ ಆಗಿ ಬಂದಿರತಕ್ಕಂಥ ನನ್ನ ಸ್ಟೂಡೆಂಟ್ಗಳಿಗೆ ಒಂದು ಗುಡ್ ನ್ಯೂಸ್. ಈಗ ತಾನೇ ಬಿಟ್ಟಿರ್ತಕ್ಕಂಥ SSIGDಯಲ್ಲಿ ಮೆಡಿಕಲ್ ಕಟಪ್ ಯಾರ್ಯಾರು ಕೂತ್ಕೊಂಡಿದೆ, ಮೆಡಿಕಲ್ ಯಾರು ಕ್ವಾಲಿಫೈ ಆಗ್ತಾ ಇದ್ದೀರಾ, ಸೊ ಫಿಸಿಕಲ್ ಕ್ವಾಲಿಫೈ ಆಗಿ ಮೆಡಿಕಲ್ ಲಿಸ್ಟ್ಗೆ ಯಾರು ಬಂದಿದ್ದಾರಾ ಅಂತ ಹೇಳಿ ಸೊ ಇವಾಗಲೇನೆ ನಿಮಗೆ SSC ವೆಬ್ಸೈಟ್ ಅಂತಾನೆ ಒಂದು ಲಿಸ್ಟ್ ಅನ್ನ ಬಿಟ್ಟಿದಾರ. ಕರ್ನಾಟಕದವ್ರದ್ದು ಎಷ್ಟಷ್ಟು ಕಟಪ್ ನಿಂತಿದೆ, ಪುರುಷರಿಗೆ ಎಷ್ಟು ಕಟಪ್ ಇದೆ, ಬಾಯ್ಸ್ಗೆ ಅದೇ ತರನಾಗಿ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಎಷ್ಟು ಕಟಪ್ ನಿಂತಿದೆ ಅಂತ ಹೇಳಿ OBC, SC, ST, EWS, ಜನರಲ್ ಕ್ಯಾಟಗರಿ ಅವರಿಗೆ ಪ್ರತಿಯೊಂದು ಕಟಪ್ ಮಾಹಿತಿಯನ್ನ ಇದರಲ್ಲಿ ಕೊಡ್ತಾ ಹೋಗ್ತೀನಿ. ಸೊ ನಿಮ್ದೇನಾದ್ರೂ ಕುತ್ಕೊಂಡಿದೆಯಾ ಇಲ್ಲ, ಯಾವ ತರ ನೀವು ಚೆಕ್ ಮಾಡ್ಕೊಳ್ಬೇಕು ಅನ್ನೋದು ಕೂಡ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನ ನಾನು ಇಲ್ಲಿ ನೀಡ್ತಾ ಹೋಗ್ತೀನಿ. ಓಕೆ, ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್. ಸೊ ಫಸ್ಟ್ ಆಫ್ ಆಲ್ ಯಾವುದೇ ಒಂದು ಇನ್ಫಾರ್ಮೇಶನ್ ಅನ್ನ ತಿಳ್ಕೊಳ್ಬೇಕು ಅನ್ಕೊಂಡಿದ್ರೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನ ಚೆಕ್ ಮಾಡ್ಕೊಳ್ಳಿ. ಸಡನ್ ಆಗಿ ಕನ್ಫ್ಯೂಷನ್ ಆಗಿ ಸೊ ಮೇಲ್ ಇದ್ದಿದ್ದು ಫಿಮೇಲ್ ದಲ್ಲಿ ಹೋಗಿ ಕಟಪ್ ಅನ್ನ ಚೆಕ್ ಮಾಡ್ಕೊಂಡು ಸರ್ ನಾನು ಕುತ್ಕೊಂಡಿಲ್ಲ ಅಂತ ಹೇಳಿ ಯಾರು ಕೂಡ ಬೇಜಾರಾಗುವಂತ ಯಾರು ಕೂಡ ಬೇಜಾರ್ ಕೂಡ ಆಗಕ್ ಹೋಗ್ಬೇಡ್ರಿ. ಓಕೆ, ನೋಡ್ಕೊಡ್ರಿ ಎಷ್ಟೆಷ್ಟು ಕಟಪ್ ನಿಂತಿದೆ, ಸೊ ಎಷ್ಟೆಷ್ಟು ಕಟಪ್ ಇಲ್ಲ, ಸೊ ಪ್ರತಿ ಒಂದು ಇನ್ಫಾರ್ಮೇಶನ್ ಅನ್ನ ನಾನು ಇದರಲ್ಲಿ ಕೊಡ್ತಾ ಹೋಗ್ತೀನಿ. ಓಕೆ, SSIGD ನೋಡ್ಕೊಡ್ರಿ, ಈ ಸರಿ ನಿಮ್ಗೆ ಹೈಯೆಸ್ಟ್ ವೇಕೆನ್ಸಿಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದ್ರು. ಸೊ ಫಸ್ಟ್ ಗೆ ನಿಮ್ಗೆ 35,000 ಕಾಲ್ಫಾರ್ಮ್ ಮಾಡಿದ್ರು, ಅದಾದ್ಮೇಲೆ ಮತ್ತೆ ಜಾಸ್ತಿ ಮಾಡಿ 50,000 ಅಬೋವ್ ವೇಕೆನ್ಸಿಗಳ ಈ ಸರಿ ಇದಾವೆ. ಸರ್ ನಾವು ಕೂಡ ಅನ್ಕೊಂಡಿದೀವಿ ಸರಿ ಕಟಪ್ ಹೈ ಲೆವೆಲ್ ಹೋಗ್ಬಹುದು, ಫಿಸಿಕಲ್ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಮೆಡಿಕಲ್ಗೆ ಬರ್ತಾರಾ ಇಲ್ಲ ಅಂತ ಹೇಳಿ ನಾವು ಕೂಡ ಅನ್ಕೊಂಡಿರ್ಲಿಲ್ಲ. ಸೊ ನನಗಂಕಿ ಬಹಳಷ್ಟು ಖುಷಿ ಆಗ್ತಾ ಇದೆ. ಎಲ್ಲ ವಿದ್ಯಾರ್ಥಿಗಳಿಗೆ ಇನ್ನೊಂದು ಸುವರ್ಣ ಅವಕಾಶವನ್ನ ಕೊಟ್ಟಿದ್ದಾರ. ಸೊ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕೂಡ ಫಿಸಿಕಲ್ ನಲ್ಲಿ ಕ್ವಾಲಿಫೈ ಆಗಿದ್ದೀರಾ. ಸೊ ಜಾಸ್ತಿ ಕಟಪ್ ಕೂಡ ನಿಂದಿರ್ಸಿರ್ಲಿಲ್ಲ. ಸೊ ಎಷ್ಟು ಜನ ಅಟೆಂಡ್ ಆಗಿದ್ದಾರೆ ಫಿಸಿಕಲ್ಗೆ, ಬಾಯ್ಸ್ ಮತ್ತು ಗರ್ಲ್ಸ್ ನೋಡ್ಕೊಡ್ರಿ. ಫಿಮೇಲ್ ಬಂದ್ಬಿಟ್ಟು ಶಾರ್ಟ್ ಲಿಸ್ಟ್ ನಲ್ಲಿ 40,213 ಶಾರ್ಟ್ ಲಿಸ್ಟ್ಗೆ ಬಿಟ್ಟಿದ್ರು ಫಿಸಿಕಲ್ಗೆ. ಅದರಲ್ಲಿ 13,293 ಮಂದಿ ಅಬ್ಸೆಂಟ್ ಆಗಿದ್ರು. ಸೊ ಇಲ್ಲಿ ಬಂದ್ಬಿಟ್ಟು ಕ್ವಾಲಿಫೈ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು 13,781 ಜನಗಳು ಫಿಸಿಕಲ್ಗೆ ಕ್ವಾಲಿಫೈ ಆಗಿದ್ರು ತಾನೆ. ಓಕೆ, ಇಲ್ಲಿ ಬಂದ್ಬಿಟ್ಟು 13,073 ಪ್ಲಸ್ 21. ನೆಕ್ಸ್ಟ್ ಅದೇ ತರನಾಗಿ ಪುರುಷರು ನೋಡ್ಕೊಡ್ರಿ, 1,18,797 ಜನಗಳು ಫಿಸಿಕಲ್ಗೆ ಅಟೆಂಡ್ ಆಗಿದ್ರು. ಓಕೆ, ನಮ್ಮ ಕರ್ನಾಟಕದವ್ರ ಕಟಫ್ ಎಷ್ಟಕ್ಕೆ ನಿಂತ್ಕೊಂಡಿದೆ, ಪುರುಷರದು ಮತ್ತು ಮಹಿಳೆಯರದು. ಫಸ್ಟ್ ಆಫ್ ಆಲ್ ಫಿಮೇಲ್ ಕಟಪ್ ಅನ್ನ ಹೇಳ್ತೀನಿ ನೋಡ್ಕೊಡ್ರಿ, ಕರೆಕ್ಟ್ ಆಗಿ ತಿಳ್ಕೊಡ್ರಿ. ಫಿಮೇಲ್ ಓಕೆ, ಒಂದು ನಾವು ಅನ್ಕೊಂಡಿರ್ಲಿಲ್ಲ. ಸೊ ಆದಷ್ಟು ಬೇಗನೆ ಫಿಸಿಕಲ್ ಏನು ಮೆರಿಟ್ ಬರ್ತದ ಅಂತ ಹೇಳಿ ಆಲ್ಮೋಸ್ಟ್ ಆಲ್ ಮೆರಿಟ್ ಬಂದೇ ಬಿಡ್ತು. ಸೊ ಇನ್ನು ಮೆಡಿಕಲ್ಗೆ ತಯಾರಿ, ನೀವೇನು ಓದ್ಬೇಕು, ಸೊ ಎಕ್ಸಾಮಿಗೆ ಓದ್ಬೇಕಂತೇನಿಲ್ಲ, ಜಸ್ಟ್ ಮೆಡಿಕಲ್ ಬಗ್ಗೆ ಗಮನ ವಹಿಸಬೇಕಾಗತ್ತೆ. ಸೊ ಮೆಡಿಕಲ್ ಯಾವ ತರ ಚೆಕಿಂಗ್ ಇರುತ್ತೆ ಅನ್ನೋದು ಕೂಡ ನಾನು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತೀನಿ. ಫಸ್ಟ್ ಆಫ್ ಆಲ್ ವಿಡಿಯೋನ ಎಂಡ್ ಮಟ್ಟ ನೋಡ್ಕೊಡ್ರಿ, ಅಂದ್ರೆ ನಿಮ್ಗೆ ಕ್ಲಿಯರ್ ಆಗಿರ್ತಕ್ಕಂಥ ಮಾಹಿತಿ ಗೊತ್ತಾಗುತ್ತೆ ಮೆಡಿಕಲ್ ಅಲ್ಲಿ ಯಾವೆಲ್ಲ ಪಾಯಿಂಟ್ ಗಳನ್ನ ಬರೀತಾರ ಅಂತ ಹೇಳಿ. ಫಸ್ಟ್ ಆಫ್ ಆಲ್ EWS ಕಟಪ್ ಎಷ್ಟು ನಿಂತಿದೆಯಪ್ಪ ಅಂತಂದ್ರೆ, ಸೊ EWS ಮಹಿಳೆಯರು ನೋಡ್ಕೊಡ್ರಿ ಎಷ್ಟು ನಿಂತಿದೆಯಪ್ಪ ಅಂದ್ರೆ 76 ನಿಂತಿದೆ. 76.01. ನೆಕ್ಸ್ಟ್ ಅದೇ ತರನಾಗಿ EWS ಆದ್ಮೇಲೆ OBC ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಅವ್ರದ್ದು ನೋಡ್ಕೊಡ್ರಿ 74.61 ಕಟಪ್ ನಿಂತಿದೆ. ನೆಕ್ಸ್ಟ್ ಅದೇ ತರನಾಗಿ SC ಕ್ಯಾಟಗರಿ ಅವ್ರ ಕಟಪ್ ನೋಡ್ಕೊಡ್ರಿ 72.58 ಕಟಪ್ ನಿಂತಿದೆ. ಸೊ ಅದರ ಜೊತೆಗೆ ST ಕ್ಯಾಟಗರಿ ಅವ್ರದ್ದು ಎಷ್ಟಪ್ಪ ಅಂತಂದ್ರೆ 83.33. ನೆಕ್ಸ್ಟ್ ಅದೇ ತರನಾಗಿ UR ಜನರಲ್ ಕ್ಯಾಟಗರಿ ಅವ್ರದ್ದು ಎಷ್ಟು ನಿಂತಿದೆಯಪ್ಪ ಅಂತಂದ್ರೆ 102. ಎಷ್ಟು? ಸಾರಿ 102 ಅಲ್ಲ, 79 ಕಟಪ್ ನಿಂತಿದೆ. 79.66. ಓಕೆ, ಇಲ್ಲಿ ನೋಡ್ಕೊಡ್ರಿ. ಸೊ ಎಷ್ಟೆಷ್ಟು ಕಟಪ್ ಜಾಸ್ತಿ ಆಗಿದೆಯಪ್ಪ ಅಂತಂದ್ರೆ, ಸೊ ನಿಮ್ಗೆ ಗೊತ್ತಾಗತ್ತ ಬಹಳ ಆದ್ರೆ 2 ಮಾರ್ಕ್ಸ್ 3 ಮಾರ್ಕ್ಸ್ ಮಾತ್ರ ಜಾಸ್ತಿ ಆಗಿದೆ. ಎಷ್ಟು? 2 ಮಾರ್ಕ್ಸ್ ಫಸ್ಟ್ಗೆ ನೋಡ್ಕೊಡ್ರಿ. ಈಗ ಬಾಯ್ಸ್ ಗರ್ಲ್ಸ್ ಅದಾಯ್ತು. ನೆಕ್ಸ್ಟ್ ಬಾಯ್ಸ್ ನೋಡ್ಕೊಡ್ರಿ, ಬಾಯ್ಸ್ ಇದು ಎಷ್ಟು ಕಟಪ್ ನಿಂತಿದೆ ಅಂತ ನಾನು ಹೇಳ್ಕೊಡ್ತೀನಿ. ಬಾಯ್ಸ್ ಕೂಡ ಅತಿ ಕಡಿಮೆನೆ ನಿಂತಿದೆ.
ಬಾಯ್ಸ್ ಇದು ಸೇಮ್ ಅದೇ ತರನಾಗಿ ಬಾಯ್ಸ್ ಎಷ್ಟೆಷ್ಟು ಕಟಪ್ ನಿಂತ್ಕೊಂಡಿದೆ ಅಂತ ಕೇಸನ್ನ ಕನ್ಫರ್ಮ್ ಆಗಿ ನಿಮಗೂ ಕೂಡ ಇಲ್ಲಿ ಗೊತ್ತಾಗುತ್ತೆ. ಸೊ ಯಾರ್ದೆಲ್ಲ ಕಟಪ್ ನಿಮ್ದು ಎಷ್ಟಾಗಿತ್ತಂತ ನೋಡ್ಕೊಡ್ರಿ ಒಂದ್ಸರಿ, ಎಲ್ಲ ಗರ್ಲ್ಸ್ ಮಹಿಳೆಯರು ಒಂದ್ಸರಿ ನೀವು ಕೂಡ ಚೆಕ್ ಮಾಡ್ಕೊಡ್ರಿ ಎಷ್ಟು ನಿಮ್ಮದು ಫಿಸಿಕಲ್ನಲ್ಲಿ ಮತ್ತು ಗ್ರೇಸ್ ಮಾರ್ಕ್ಸ್ ಏನು ನಿಮ್ಮದು ಸ್ಕೋರ್ ಕಾರ್ಡ್ ಎಷ್ಟಾಗಿತ್ತು ಅದನ್ನು ನೋಡ್ಕೊಂಡ್ಬಿಟ್ಟು. ಸೊ ನಂದು 70 ಅಕಸ್ಮಾತ್ ನೋಡ್ಕೊಡ್ರಿ ಸರ್, ನಂದು 78 ಇದೆ EWS ದವರು, ಓಕೆ ನ್ಯೂ ಕ್ವಾಲಿಫೈ. ಸರ್ ನಂದು OBC ದವ್ರು 75 ಇದೆ ಕ್ವಾಲಿಫೈ. ಸರ್ ನಂದು ST ದವ್ರು 73 ಇದೆ ಕ್ವಾಲಿಫೈ. ನೆಕ್ಸ್ಟ್ ST ದವರು 84 ಇದೆ ಕ್ವಾಲಿಫೈ. UR ದವ್ರದ್ದು 80 ಇದೆ ಕ್ವಾಲಿಫೈ. ಸೊ ಕ್ವಾಲಿಫೈ ಆಗಿದ್ದೀರಾ. ನೆಕ್ಸ್ಟ್ ಬಾಯ್ಸ್ ನೋಡ್ಕೊಡ್ರಿ, ಪುರುಷರದು ಯಾವುದು ಫಸ್ಟ್ಗೆ ಎಕ್ಸ್ ಸರ್ವಿಸ್ ಮ್ಯಾನ್ ಬಿಡ್ರಿ, ಎಕ್ಸ್ ಸರ್ವಿಸ್ ಮ್ಯಾನ್ 33 ಕಟಪ್ ನಿಂತಿದೆ. ನಮಗೆ ಬೇಕಾಗಿರೋದು EWS ಎಷ್ಟು ನಿಂತಿದೆಯಪ್ಪ ಅಂತಂದ್ರೆ 65.24. ನೆಕ್ಸ್ಟ್ ಅದೇ ತರನಾಗಿ ಯಾವುದು EWS ಆಯ್ತು. OBC ಕ್ಯಾಟಗರಿ ಅವ್ರದ್ದು ಎಷ್ಟು ನಿಂತಿದೆಪ್ಪ ಅಂತಂದ್ರೆ 71.29 ನಿಂತಿದೆ. ನೆಕ್ಸ್ಟ್ ಅದರ ಜೊತೆಗೆ OBC ಆದ ನಂತರ SC ಕ್ಯಾಟಗರಿ ಅವರು ಅವ್ರದ್ದು ಎಷ್ಟು ನಿಂತಿದೆಯಪ್ಪ ಅಂತಂದ್ರೆ 65.82. ನೆಕ್ಸ್ಟ್ ಅದರ ಜೊತೆಗೆ ST ಕ್ಯಾಟಗರಿ ಅವ್ರದ್ದು ದವ್ರದ್ದು ಬಂದ್ಬಿಟ್ಟು 83.19. ನೆಕ್ಸ್ಟ್ UR ದವ್ರದ್ದು ಬಂದ್ಬಿಟ್ಟು 77.60. ಸರ್ ಇದೇನು ಸರ್ ಗರ್ಲ್ಸ್ ಹೈಯೆಸ್ಟ್ ನಿಂತಿದೆ ಕಟಪ್ ಮತ್ತು ನಮ್ಮ ಬಾಯ್ಸ್ ಕಡಿಮೆ ನಿಂತಿದೆಯಲ್ಲ? ಓಕೆ, ಗರ್ಲ್ಸ್ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇದೆ. ಮಹಿಳೆಯರಿಗೆ ಎಲ್ಲಿ ಅವಕಾಶವನ್ನ ಕೊಡ್ತಾರಲ್ಲ, ಸೊ ಅಲ್ಲಿ ಅವರು ನಮ್ಮ ಹುಡುಗರು ವ್ಯಾಲ್ಯೂ ಕಡಿಮೆ ಮಾಡಕತ್ತಾರ. ಅಂದ್ರ ಎಕ್ಸಾಮ್ನಾಗ ಇರ್ಲಿ, ನಾವು ಎದಕ್ಕೂ ಕಡಿಮೆ ಇಲ್ಲ, ನಾವು ಕೂಡ ಎಕ್ಸಾಮ್ನಾಗ ಟಾಪ್ 10 ದಾಗ ಅದೀವಿ, ಫಿಸಿಕಲ್ನಾಗು ಟಾಪ್ 10 ದಾಗ ಅದೀವಿ. ನೋಡ್ರಿ, ಗರ್ಲ್ಸ್ ಎಲ್ಲ ಮಹಿಳೆಯರು ಆಲ್ಮೋಸ್ಟ್ ಅಲ್ಲ ಎಕ್ಸಾಮ್ನಾಗ ಹೈಯೆಸ್ಟ್ ಸ್ಕೋರ್ ಮಾಡಿದ್ರ ನಮ್ಮ ಹುಡುಗರು ಫಿಸಿಕಲ್ನಾಗ ಮಿಸ್ ಆಗಂಗಿಲ್ಲ. ಏನ್ ಮಾಡೋದು, ಹಂಗಿರ್ತೈತಿ, ಏನು ಮಾಡಕ್ ಬರಂಗಿಲ್ಲ. ಸರ್ ಏನ್ ಬಿಡ್ರಿ, ಮಹಿಳೆಯರಿಗೆ ಓದಾಕ್ ಟೈಮ್ ಸಿಗತೈತಿ, ನಮ್ಗೆ ಟೈಮ್ ಸಿಗಂಗಿಲ್ಲ. ಇರ್ಲಿ, ಯಾಕಂದ್ರ ಹುಡುಗರು ಅಂದ್ಮ್ಯಾಗ ಅಡ್ಡಾಡುದು ತಿರುಗಾಡುದು ಇದ್ದೇ ಇರುದು, ಮಹಿಳೆಯರಿಗೆ ಒಂದೇ ಕಡೆ ಕಾನ್ಸಂಟ್ರೇಷನ್ ಇರ್ತೈತಿ. ಹಿಂಗಾಗಿ ಚೆನ್ನಾಗಿ ಸ್ಕೋರ್ ಅನ್ನ ಮಾಡಿರ್ತಾರೆ. ಇರ್ಲಿ, ಓಕೆ, ನನ್ನ ಕಡೆಯಿಂದ ಎಲ್ಲ ನನ್ನ ಸಿಸ್ಟರ್ಸ್ ಗಳಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಇದೀನಿ. ಓಕೆ, ನಮ್ಮ ಟೈಗರ್ಸ್ ಗಳಿಗೆ ನಿಮ್ಗೂ ಕೂಡ ಆಲ್ ದಿ ಬೆಸ್ಟ್. ಓಕೆ, ನೋಡ್ಕೊಡ್ರಿ, ಅತಿ ಕಡಿಮೆ ನಿಂತಿದೆ ಕಟಪ್. ಇನ್ನೇನು ರೆಡಿ ಆಗ್ಬೇಕು ನೀವು? ಜಸ್ಟ್ ಡಾಕ್ಯುಮೆಂಟ್ ಮತ್ತು ಮೆಡಿಕಲ್ಗೆ ರೆಡಿ ಆಗ್ಬೇಕು. ಓಕೆ, ಡಾಕ್ಯುಮೆಂಟ್ ಏನ್ ಬೇಕಾಗುತ್ತಂತ ಅದನ್ನು ಕೂಡ ಹೇಳ್ತೀನಿ. ಸೊ ಮೆಡಿಕಲ್ ನಲ್ಲಿ ಪಾಯಿಂಟ್ ಗಳನ್ನ ಏನ್ ಚೆಕ್ ಮಾಡ್ತಾರೆ, ಸೊ ಅದು ಕೂಡ ಇನ್ಫಾರ್ಮೇಶನ್ ಅನ್ನ ನಿಮ್ಗೆ ಕೊಡ್ತಾ ಹೋಗ್ತೀನಿ. ಕಟಪ್ ನೋಡ್ಕೊಂಡ್ರಾ? ಸೊ ಮೆಡಿಕಲ್ ಇನ್ನು ನಿಮ್ಗೆ ಡೇಟ್ ಫಿಕ್ಸ್ ಮಾಡಿದ್ರು ಅಂತಂದ್ರೆ ನಾಳೆನೆ ಇನ್ಫಾರ್ಮೇಶನ್ ಕೊಡ್ತೀನಿ. ಅದ್ರ ಬಗ್ಗೆ ನಾಳೆನೆ ಇನ್ಫಾರ್ಮೇಶನ್ ಕೊಡ್ತೀನಿ. SSCGD ಕಾಲ್ಫಾರ್ಮ್ ಅಲ್ಲ, ಕ್ಯಾಲೆಂಡರ್ ಇಂತ್ರ ಹಿಡಿದು, ಅಪ್ಲಿಕೇಶನ್ ಇಂತ್ರ ಹಿಡಿದು, ಅಪ್ಲಿಕೇಶನ್ ಸ್ಟೇಟಸ್ ಇಂತ್ರ ಹಿಡಿದು, ಅಡ್ಮಿಟ್ ಕಾರ್ಡ್ ಇಂತ್ರ ಹಿಡಿದು, ಎಕ್ಸಾಮ್ ನೀವು ಅಟೆಂಡ್ ಆಗಿ ಎಕ್ಸಾಮ್ ರಿವ್ಯೂ ಇಂತ್ರ ಹಿಡಿದು, ಫಿಸಿಕಲ್ ಮೆಡಿಕಲ್ ಫೈನಲ್ ಜಾಯ್ನಿಂಗ್ ಲೆಟರ್ ಬರೋ ಮಟ್ಟನು ಕೂಡ SSC ಯಾವುದೇ ಒಂದು ಕಾಲ್ಫಾರ್ಮ್ ಆದ್ರೂ ಕೂಡ ನಾನು ಅಪ್ಡೇಟ್ ಅನ್ನ ಕೊಡ್ತಾನೆ ಇರ್ತೀನಿ ಸ್ನೇಹಿತರೆ. ಓಕೆ, ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಲಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಓಕೆ ಸರ್, ಡಾಕ್ಯುಮೆಂಟ್ಗಳು ಏನ್ ಬೇಕು? ಡಾಕ್ಯುಮೆಂಟ್ಗಳು ಬಂದ್ಬಿಟ್ಟು ಫಸ್ಟ್ ಒನ್ SSLC ಮಾರ್ಕ್ಸ್ ಕಾರ್ಡು, ನೆಕ್ಸ್ಟ್ ನಿಮ್ದು ಆಧಾರ್ ಕಾರ್ಡು. SLC ಮಾರ್ಕ್ಸ್ ಕಾರ್ಡು ಆಧಾರ್ ಕಾರ್ಡ್ ದಲ್ಲಿ ಇರ್ತಕ್ಕಂಥ ನೇಮ್ ಎರಡೂ ಕೂಡ ಸೇಮ್ ಆಗಿರಬೇಕು. ನೆಕ್ಸ್ಟ್ ಅದೇ ತರನಾಗಿ ಕಾಸ್ಟ್ ಸರ್ಟಿಫಿಕೇಟ್, ನೆಕ್ಸ್ಟ್ ಇನ್ಕಮ್ ಸರ್ಟಿಫಿಕೇಟ್, ನೆಕ್ಸ್ಟ್ ಅದರ ಜೊತೆಗೆ ನಿಮ್ದು OBC ಇದ್ರೆ OBC ಸರ್ಟಿಫಿಕೇಟ್, ನೆಕ್ಸ್ಟ್ SC ಇದ್ರೆ SC, ST ಇದ್ರೆ ST, ಮರಾಠ ಇದ್ರೆ ಮರಾಠ ಕಾಸ್ಟ್ ಸರ್ಟಿಫಿಕೇಟ್ ಕಂಪಲ್ಸರಿಯಾಗಿ ಬೇಕಾಗುತ್ತಾ. ಓಕೆ, ನೆಕ್ಸ್ಟ್ OBC ಅಂಕಿ ಕಂಪಲ್ಸರಿ, OBC ಇದ್ರೆ OBC ನೋಡ್ಕೊಡ್ರಿ. ಫಸ್ಟ್ SLC ಮಾರ್ಕ್ಸ್ ಕಾರ್ಡ್ ಒರಿಜಿನಲ್, ಆಧಾರ್ ಕಾರ್ಡ್ ಒರಿಜಿನಲ್, OBC ಇದು ಕಾಸ್ಟ್ ಸರ್ಟಿಫಿಕೇಟ್ ಒರಿಜಿನಲ್, ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಒರಿಜಿನಲ್ ಬೇಕಾಗುತ್ತೆ. ನೆಕ್ಸ್ಟ್ ಕ್ಯಾಟಗರಿ ಸರ್ಟಿಫಿಕೇಟ್ ಬೇಕಾಗುತ್ತೆ. ನೆಕ್ಸ್ಟ್ ಇನ್ನು ಉಳಿದಿರ್ತಕ್ಕಂಥದ್ದು ಪ್ಯಾನ್ ಕಾರ್ಡ್ ಏನಿಲ್ಲ, ಆಮೇಲೆ ನಡೀತದ ಅನ್ಮ್ಯಾರಿಡ್ ಕ್ಯಾರೆಕ್ಟರ್. ಸೊ ಪ್ರತಿ ಒಂದನ್ನು ಕೂಡ ಡಾಕ್ಯುಮೆಂಟ್ಗಳನ್ನ ತೆಗಿಸಿಟ್ಕೊಡ್ರಿ, ಒರಿಜಿನಲ್ ಹೇಳ್ತಾ ಇದೀನಿ. ಸೊ ಅಕಸ್ಮಾತ್ ಸರ್ ನಾನು ಕನ್ನಡದಲ್ಲಿ ಇದೆ, ನಾನು ಇಂಗ್ಲಿಷ್ ನಲ್ಲಿ ತೆಗಿಸಬಹುದಾ? ಈಗ ಎಸ್, ಇಂಗ್ಲಿಷ್ ನಲ್ಲಿ ತೆಗೆಸ್ಕೊ. ಓಕೆ, ನಿಮ್ದು ಅಕಸ್ಮಾತ್ ಡೇಟ್ ಎಕ್ಸ್ಪೈರ್ ಆಗಿದೆ ಸರ್, ನಂದು ಈಗ ಪ್ರೆಸೆಂಟ್ ಈಗ ಎಕ್ಸ್ಪೈರ್ ಆಗಿದೆಪ್ಪ ಅಂದ್ರೆ ಸೊ ಕಂಪಲ್ಸರಿಯಾಗಿ ಹೊಳ್ಳಿ ನ್ಯೂ ಅರ್ಜಿಯನ್ನು ಹಾಕಿಬಿಟ್ಟು OBC SC ST ಯಾರು ಇದ್ರಪ್ಪ ಅಂದ್ರೆ ಕಂಪಲ್ಸರಿಯಾಗಿ ಸರ್ಟಿಫಿಕೇಟ್ ಅನ್ನ ರಿನ್ಯೂವಲ್ ಮಾಡಿಸ್ಕೊಂಡು ತೆಗೆಸ್ಕೊಂಡು ಇಟ್ಕೊಡ್ರಿ. ಸದ್ಯದಲ್ಲೇ ನಿಮ್ಮ ಮೆಡಿಕಲ್ ಲಿಸ್ಟ್ ಅನ್ನ ಬಿಡ್ತಾರ. ಸೊ ಮೆಡಿಕಲ್ ಲಿಸ್ಟ್ ನಲ್ಲಿ ಪ್ರತಿಯೊಬ್ಬರು ಕೂಡ ನಿಮ್ಮ ಮೆಡಿಕಲ್ ಎಲ್ಲಿ ಇರ್ತದ, ಸೊ ಏನು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ಮೆಡಿಕಲ್ ನಲ್ಲಿ ಏನ್ ಚೆಕ್ ಮಾಡ್ತಾರಂತಂದ್ರೆ,
ಸೊ ನಿಮ್ಮ ಕಣ್ಣಿನ ದೃಷ್ಟಿ, ಅದೇ ತರನಾಗಿ ನಿಮ್ದು DNS ಮೂಗಿನಲ್ಲಿ, ಅದೇ ತರನಾಗಿ ಕಿವಿದು ಕಿವಿಯಲ್ಲಿ ಏನಾದ್ರು ನಿಮ್ದು ವ್ಯಾಕ್ಸ್ ಆಯ್ತು, ಕಿವಿ ಏನಾದ್ರು ಪರಿಹರಿದಿತ್ತುಪ್ಪ ಅಂದ್ರೆ ಅದನ್ನು ಕೂಡ ಚೆಕ್ ಮಾಡ್ತಾರೆ. ಮತ್ತೆ ಕಣ್ಣಿನ 6x6, ನೆಕ್ಸ್ಟ್ ಕಲರ್ ಬ್ಲೈಂಡ್ನೆಸ್, ಐ ಬಾಲಿಂಗ್ ಅಂದ್ರೆ ಕಣ್ಣನ್ನ ರೊಟೇಟ್ ಮಾಡೋದು, ಅದರ ಜೊತೆಗೆ ಕ್ಯಾರಿ ಆಂಗಲ್, ನೆಕ್ಸ್ಟ್ ಅದರ ಜೊತೆಗೆ ನಾಕ್ನಿ, ನೆಕ್ಸ್ಟ್ ಇನ್ನುಗಿರ್ತಕ್ಕಂಥ ಸರ್ಜರಿ ಆಪರೇಷನ್ಸ್ಗಳು. ಸೊ ನೆಕ್ಸ್ಟ್ ಇನ್ನುಗಿರ್ತಕ್ಕಂಥದ್ದು ನಿಮ್ದು ಯಾವುದೇ ಒಂದು ಮೆಡಿಕಲ್ ನಲ್ಲಿ ಪಾಯಿಂಟ್ ಇತ್ತು, ಸೊ ಹೊಲಿಗೆ ಇತ್ತು, ಸ್ಟಿಚ್ ಇತ್ತಪ್ಪ ಅಂತಾರೆ ಜಾಸ್ತಿ, ಸೊ ಅವೆಲ್ಲ ಮೆಡಿಕಲ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮತ್ತೆ ನಿಮ್ದು ಡೆಂಟಲ್ ಕೂಡ ಹಲ್ಲಿನಲ್ಲಿ ಯಾವ ತರ. ಸೊ ಆದ ಕಾರಣಕ್ಕೋಸ್ಕರ ನಮ್ಮ HJ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟೆಯಲ್ಲಿ ಸೊ ನಾವು ಪ್ರತಿ ಡೆಮೋ ರ್ಯಾಲಿಯನ್ನು ಇಟ್ಟಾಗಾಯ್ತು, ಪ್ರತಿ ಒಂದು ವಿದ್ಯಾರ್ಥಿದ ಮೆಡಿಕಲ್ ಕೂಡ ಚೆಕಿಂಗ್ ಮಾಡಿ ಹೇಳ್ತೀವಿ. ಓಕೆ, ಆದ ಕಾರಣಕ್ಕೋಸ್ಕರ ನಿಮಗಾಗಿನೇ SSC GD ದವರಿಗೆ ಸಫ್ರೇಟ್ ಆಗಿನೇ ಮೆಡಿಕಲ್ ಚೆಕಿಂಗ್ ಕೂಡ ಮಾಡ್ತೀವಿ. ಡೇಟ್ ಅನ್ನ ಅನೌನ್ಸ್ಮೆಂಟ್ ಮಾಡ್ತೀವಿ. ಇನ್ಸ್ಟಾಗ್ರಾಮ್ದಲ್ಲಿ ಆಗಿರಿ, ಯೂಟ್ಯೂಬ್ದಲ್ಲಿ ಪ್ರತಿಯೊಂದು ಅದ್ರ ಬಗ್ಗೆ ಶಾರ್ಟ್ ವಿಡಿಯೋನ ಮಾಡಾಕ್ತೀನಿ. ಸೊ ನಾನು ಈ ಡೇಟಿಗೆ ನಿಮ್ಗೆ ಮೆಡಿಕಲ್ ಅಟೆಂಡ್ ಮಾಡಿ, ಸೊ ಮೆಡಿಕಲ್ ಚೆಕಿಂಗ್ ಮಾಡ್ತೀನಿ ಅಂತ ಹೇಳಿ, ಸೊ ಆ ಡೇಟಿಗೆ ಬಂದು ನೀವು ಮೆಡಿಕಲ್ ಚೆಕ್ಅಪ್ ಮಾಡಿಸೋರು ಮೆಡಿಕಲ್ ಅನ್ನ ಚೆಕಿಂಗ್ ಮಾಡಿಸ್ಬೋದು. ಅಂದ್ರೆ ನಿಮ್ಗೆ ಕ್ಲಿಯರ್ ಆಗಿರ್ತಕ್ಕಂಥ ಮಾಹಿತಿ ಗೊತ್ತಾಗುತ್ತಾ. ಇಂಡಿಯನ್ ಆರ್ಮಿದಲ್ಲಿ ಆಯ್ತು, SSC GD ದಲ್ಲಿ ಆಯ್ತು, ಯಾವ ತರ ಮೆಡಿಕಲ್ ಚೆಕಿಂಗ್ ಇರುತ್ತಲ್ಲ ಸೇಮ್ ಟು ಸೇಮ್ ಆಗಿ ಅದೇ ತರನಾಗಿ ಮೆಡಿಕಲ್ ಕೂಡ ಚೆಕಿಂಗ್ ಅನ್ನ ಮಾಡ್ತೀವಿ ಬಾಯ್ಸ್. ಸೊ ನಿಮ್ಗೆ ಯಾವುದೇ ಒಂದು ಮೆಡಿಕಲ್ ಚೆಕಿಂಗ್ ಇನ್ಫಾರ್ಮೇಶನ್ ನಾನು ಆದಷ್ಟು ಬೇಗನೆ ಈ ಸದ್ಯದಲ್ಲೇನೆ ಡೇಟ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡ್ತೀನಿ. ಆ ಡೇಟ್ಗೆ ಬಂದು ನೀವು ಮೆಡಿಕಲ್ ಕೂಡ ಜಾಯ್ನ್ ಆಗ್ಬೋದು. ಸರ್ ನಾನು ಕಟ್ಟಕ್ ಕುತ್ಕೊಳ್ಳಿಲ್ಲ ಸರ್, ನಾನು ಇಷ್ಟೆಲ್ಲ ಪ್ರಯತ್ನ ಮಾಡಿದೆ, ಇನ್ನೇನು ಮಾಡೋದು ಸರ್ ಅಂತ ಕೇಳ್ತಾ ಇದ್ದಿಲ್ಲ, ತಲೆ ಕೆಡ್ಸ್ಕೊಳ್ಬೇಡ್ರಿ. ಓಕೆ, ಇದು ಒಂದೇ ಅಲ್ಲ, ಮತ್ತೆ ಇದೇ ತಿಂಗಳಲ್ಲಿ ಅಕ್ಟೋಬರ್ದಲ್ಲಿ ಮತ್ತೆ SSC GD 45,000 ಅಧಿಕ ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡ್ತಾ ಇದಾರ. ಅದಕ್ಕೆ ಅದು ರೆಡಿ ಆಗ್ಬೇಕಿಂತ ಸೋತಿದ್ದೀನಿ ಅಂತ ಯಾವತ್ತು ಹಿಂಜರಿಯಬೇಡ. ಓಕೆ, ಸೋತಿದ್ದೀನಿ ಅಂತ ತಲೆ ಕೆಡಿಸ್ಕೊಬೇಡ. ಜಸ್ಟ್ ಫೈಂಟ್ ಅಲ್ಲಿ ಹೋಗಿದೆಯಪ್ಪ ಅಂದ್ರೆ ನೆಕ್ಸ್ಟ್ 100% ಗೆಲುವು ನಿಂದಾಗಿರ್ತದ. ಅದಕ್ಕೆ ನೀನೇನ್ ಮಾಡ್ಬೇಕು, ಯಾವತ್ತು ಸದೃಢತಾಗಿ ಸೊ ನಾನು ಮಾಡೇ ಮಾಡ್ತೀನಿ ಅನ್ನೋಂತ ನಿನ್ನ ಹತ್ರ ಛಲ ಇದ್ರೆ ಸೊ 100% ಈ ಸರಿ ನಿನ್ BSF ಆಗುವಂತ ಚಾನ್ಸಸ್ ಬಂದ್ಬಿಟ್ಟು ನೆಕ್ಸ್ಟ್ CISF ಆಗ್ಬೋದು. ಓಕೆ, ಅಸ್ಸಾಂ ರೈಫಲ್ ಆಗ್ಬೋದು, SSF ಆಗ್ಬೋದು. ನಿಂದ ಹೈಯೆಸ್ಟ್ ಕಟಪ್ ಅನ್ನ ಮಾಡ್ಕೊಂಡ್ಬಿಟ್ಟು ಆ ಟಾರ್ಗೆಟ್ ಅನ್ನ ಇಟ್ಕೊಂಡು ಇವತ್ತೇ ಸ್ಟಡಿ ಮಾಡಕ್ ಸ್ಟಾರ್ಟ್ ಮಾಡು. ಸೊ ನಾನು ಇಲ್ಲಿ ಸೋತಿದ್ದೀನಿ ಅಂತ ಹೇಳಿ ಬೇಜಾರು ಕೂಡ ಆಗಕ್ಕೆ ಹೋಗ್ಬೇಡ. ಸರ್ ನಾನು ಇಷ್ಟೆಲ್ಲ ಫಿಸಿಕಲ್ ಪ್ರಯತ್ನ ಮಾಡಿದೆ ಆದ್ರೂ ಆಗ್ಲಿಲ್ಲ ಅಂತ ಹೇಳಿ ಯಾರು ಕೂಡ ಬೇಜಾರಾಗಬೇಡ್ರಿ. ನನ್ನ ಕಡೆಯಿಂದ ಸೋತವರಿಗೆ ಕೂಡ ಗೆದ್ದವರಿಗೆ ಕೂಡ ಎಲ್ಲರಿಗೂ ಕೂಡ ಒಂದ್ಸರಿ ಆಲ್ ದಿ ಬೆಸ್ಟ್ ಅನ್ನ ಹೇಳ್ತಾ ಇದೀನಿ. ಓಕೆ, ನೀವೇನಾದ್ರು ಸರ್ ನಾನು SSC GD ಗೆ ನಿಮ್ಮ ಅಕಾಡೆಮಿಯಲ್ಲಿ ಹೊಸ ಬ್ಯಾಚಿಗೆ ಬಂದು ಜಾಯ್ನ್ ಆಗ್ಬೇಕು ಅನ್ಕೊಂಡಿದೀನಿಪ್ಪ ಅಂದ್ರೆ ಸೊ ನಮ್ಮ ಹತ್ರ ಹೊಸ ಬ್ಯಾಚ್ ಕೂಡ ಕ್ಲಾಸಸ್ಗಳನ್ನ ಪ್ರಾರಂಭವನ್ನ ಮಾಡಿದ್ವಿ. ಜಸ್ಟ್ ನೀವು ಫಿಸಿಕಲ್ಗೆ ಕ್ವಾಲಿಫೈ ಆಗೋದು ಇಂಪಾರ್ಟೆಂಟ್ ಅಲ್ಲ, ಹೈಯೆಸ್ಟ್ ಸ್ಕೋರ್ ಕೂಡ ಮಾಡ್ಬೇಕಾಗುತ್ತೆ. ಫೈನಲ್ ಕಟಪ್ ನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮನ್ನ ತೆಗೆದು ಹಾಕಿರಬಾರ್ದು. ಆ ತರ ನಾವು ಎಕ್ಸಾಮ್ಗೆ ಸ್ಟಡಿ ಮಾಡಿಸ್ತಾ ಇದೀವಿ, ವೀಕ್ಲಿ ಎಕ್ಸಾಮ್ಗಳನ್ನ ಕಂಡಕ್ಟ್ ಮಾಡ್ತಾ ಇದೀವಿ. ನೀವೇನಾದ್ರೂ ಬಂದು ಜಾಯಿನ್ ಆಗ್ಬೇಕು ಅನ್ಕೊಂಡಿದ್ರೆ ನಮ್ಮ HJ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಆದಷ್ಟು ಬೇಗನೆ ಬಂದು ಅಡ್ಮಿಷನ್ ಗಳನ್ನ ಮಾಡ್ಕೊಡ್ರಿ. ಸಪರೇಟ್ ಆಗಿರ್ತಕ್ಕಂಥ ಬಾಯ್ಸ್ಗೆ ಗರ್ಲ್ಸ್ಗೆ ಸಪರೇಟ್ ಆಗಿರ್ತಕ್ಕಂಥ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇದೆ, ಫುಡ್ ವ್ಯವಸ್ಥೆ ಕೂಡ ಇದೆ. ಅದರ ಜೊತೆಗೆ ಎಕ್ಸಾಮ್ ಜೊತೆಗೆ ನೀವು ಫಿಸಿಕಲ್ ತಯಾರಿ ಕೂಡ ನಾವು ಫಿಸಿಕಲ್ ಟ್ರೈನಿಂಗ್ ಕೂಡ ಫ್ರೀ ಆಗಿನೇ ಕೊಡ್ತಾ ಇದೀವಿ. ಅತಿ ಕಡಿಮೆ ದರದಲ್ಲಿ 2 months ಕೋರ್ಸ್ ಇರ್ತದೆ, ಬಂದು ಜಾಯಿನ್ ಆಗ್ಬೋದು. ಓಕೆ, ಈ PDF ಅನ್ನ ಈ ಲಿಸ್ಟ್ ಅನ್ನ ನನ್ನ HJ ಪ್ಯಾರಾಮಿಲಿಟರಿ ಅಂಡ್ ಟೆಲಿಗ್ರಾಮ್ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಜಾಯಿನ್ ಇದ್ರೆ ಈ PDF ನಿಮ್ಗೆ ಅಲ್ಲಿ ಸಿಗ್ತದ. ಓಕೆ, ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಸೊ ಹೆಲ್ಪ್ಫುಲ್ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡಿ. ಇದ್ರ ನೆಕ್ಸ್ಟ್ ಏನೋ ಅಪ್ಡೇಟ್ ಬಂದ್ರು ಕೂಡ ಬೇಕಾಗಿತ್ತು ಅಂದ್ರೆ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ ಸೊ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.